ಆಕಾಶದಲ್ಲಿ ಚಿಹ್ನೆಯೊಂದು ಕಾಣಿಸಿಕೊಂಡಿತು. ಮಹಿಳೆಯೊಬ್ಬಳು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಪರಿಶುದ್ಧ ವಾಕ್ಯ. ಪ್ರಾರ್ಥಿಸೋಣ. ಯೇಸು ಸ್ವಾಮಿಯ ತಾಯಿಯಾದಂತಹ ಮಾತೆ ಮರಿಯಮ್ಮನವರನ್ನ ನಾವು ಏತಕ್ಕಾಗಿ ಸ್ವರ್ಗಲೋಕದ ರಾಣಿ ಎಂದು ಕರೆಯುತ್ತೇವೆ ಎಂದು ತಿಳಿದಿದೆಯೇ? ಬೈಬಲ್ ಶ್ರೀ ಗ್ರಂಥ ನಮಗೆ ಹೇಳುವಂತೆ 1 ಅರಸರುಗಳ ಗ್ರಂಥ 2ನೇ ಅಧ್ಯಾಯ 19ನೇ ವಚನವು ಹೀಗೆಂದು ನುಡಿಯುತ್ತದೆ. ಆಕೆಯನ್ನು ನಮಸ್ಕರಿಸಿದನು. ಅನಂತರ ತಾನು ಸಿಂಹಾಸನದ ಮೇಲೆ ಕುಳಿತು ರಾಜಮಾತೆಗಾಗಿ ಒಂದು ಆಸನವನ್ನ ತರಿಸಿದನು. ಆಕೆ ಅವನ ಬಲಗಡೆಯಲ್ಲಿ ಕುಳಿತುಕೊಂಡಳು ಎಂದು ನಾವು 1 ಅರಸರುಗಳ ಗ್ರಂಥ 2ನೇ ಅಧ್ಯಾಯ 19ನೇ ವಾಕ್ಯದಲ್ಲಿ ನಾವು ಕಾಣುತ್ತೇವೆ. ಸೊಲೊಮೋನ್ ರಾಜನಿಂದ ಹಿಡಿದು ಬೈಬಲ್ ಶ್ರೀ ಗ್ರಂಥದಲ್ಲಿ ಬರುವಂತ ಎಲ್ಲ ರಾಜರುಗಳು ಕೂಡ ತಮ್ಮ ಆಸ್ಥಾನದಲ್ಲಿ, ಅವರ ರಾಜ್ಯದಲ್ಲಿ ತಮ್ಮ ತಾಯಿಗಾಗಿ ರಾಜನ ಆಸನದ ಪಕ್ಕದಲ್ಲಿ ರಾಜನ ಮಾತೆಗಾಗಿ ಒಂದು ಆಸನವನ್ನ ರಾಜನ ಬಲಗಡೆ ಆ ಆಸನದಲ್ಲಿ ರಾಜಮಾತೆಯನ್ನ ಕೂರಿಸುತ್ತಿದ್ದರು. ಸೊಲೊಮೋನ್ ರಾಜನಿಂದ ಕಡೆಯ ರಾಜ ಯೇಸು ಸ್ವಾಮಿ, ರಾಜಾದಿರಾಜ. ಇಂದು ನಮ್ಮ ರಾಜಾದಿರಾಜನಾದಂತ ಯೇಸು ಸ್ವಾಮಿ ಸ್ವರ್ಗಲೋಕದಲ್ಲಿ ಸಿಂಹಾಸನಾರೂಢನಾಗಿ ಕುಳಿತಿರುವಾಗ ತನ್ನ ತಾಯಿಗಾಗಿ, ತನ್ನ ರಾಜಮಾತೆಗಾಗಿ ಬಲಗಡೆಯಲ್ಲಿ ಒಂದು ಆಸನವನ್ನ ನಿರ್ಮಿಸಿ ಆ ಆಸನದ ಮೇಲೆ ಮಾತೆ ಮರಿಯಮ್ಮನವರನ್ನ, ಯೇಸು ಸ್ವಾಮಿಯ ತಾಯಿಯನ್ನ ಕುಳ್ಳಿರಿಸಿರುವಾಗ ಮಾತೆ ಮರಿಯಮ್ಮನವರು ಇಂದು ಸ್ವರ್ಗ ಲೋಕದ ರಾಣಿ, ಭೂಪರ ಲೋಕಗಳ ರಾಜರಾಜೇಶ್ವರಿ. ಬೈಬಲ್ ಶ್ರೀ ಗ್ರಂಥದಲ್ಲಿ ನಾವು ನೋಡುವಂತೆ, ಪ್ರಕಟಣಾ ಗ್ರಂಥ 12ನೇ ಅಧ್ಯಾಯ 1ನೇ ವಾಕ್ಯ ನೋಡುವಂತೆ, ಆಕಾಶದಲ್ಲಿ ಚಂದ್ರನೊಂದು ಕಾಣಿಸಿಕೊಂಡಿತು. ಮಹಿಳೆಯು ಸೂರ್ಯಭೂಷಿತಳಾಗಿದ್ದಳು. ಆಕೆಯ ಪಾದದಡಿಯಲ್ಲಿ ಚಂದ್ರನಿದ್ದನು. ತಲೆಯ ಮೇಲೆ 12 ನಕ್ಷತ್ರ ಖಚಿತವಾದ ಕಿರೀಟವಿತ್ತು. ಈ 2 ಬೈಬಲ್ ಶ್ರೀ ಗ್ರಂಥದ ವಾಕ್ಯ ಹೇಳ್ತದೆ, ಮಾತೆ ಮರಿಯಮ್ಮನವರು ಸ್ವರ್ಗಲೋಕದ ರಾಣಿ. ಯೇಸು ಸ್ವಾಮಿ ಸ್ವರ್ಗ ಸಾಮ್ರಾಜ್ಯದಲ್ಲಿ ತಂದೆ ದೇವರ ಬಲಗಡೆಯಲ್ಲಿ ಆಸೀನನಾಗಿರುವಾಗ ಯೇಸು ಸ್ವಾಮಿಯ ಬಲಗಡೆಯಲ್ಲಿ ಮಾತೆ ಮರಿಯಮ್ಮನವರು ಸ್ವರ್ಗ ಸಾಮ್ರಾಜ್ಯದಲ್ಲಿ ಆಸೀನರಾಗಿದ್ದಾರೆ. ಅಂದ ಮೇಲೆ ಮಾತೆ ಮರಿಯಮ್ಮನವರು ಸ್ವರ್ಗಲೋಕದ ರಾಜಮಾತೆ, ಸ್ವರ್ಗಲೋಕದ ರಾಣಿ. ಆ ತಾಯಿಯನ್ನ, ಹೇ ಸ್ವರ್ಗಲೋಕದ ರಾಣಿಯೇ, ನನ್ನ ಪ್ರಾರ್ಥನೆಯನ್ನ ಈಡೇರಿಸು ಎಂದು ಪ್ರಾರ್ಥಿಸುವಾಗ ಸ್ವರ್ಗಲೋಕದ ರಾಣಿಯಾದಂತ ಮಾತೆ ಮರಿಯಮ್ಮನವರು ನಮ್ಮ ಭಿನ್ನಹಗಳನ್ನ